ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮಜ್ಯೋತಿಗಳಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ವಿಶ್ವರೂಪ ದರ್ಶನ ಯೋಗದ 54ನೇ ಶ್ಲೋಕವನ್ನು ಮನನ ಮಾಡೋಣ. ಬನ್ನಿ ಕುಸುಮಾಜಿ, ಈ ಹಾ ಶ್ಲೋಕವನ್ನು ಕಲ್ತ್ಕೊಳ್ಳೋಣ. ಹಾ ಭಕ್ತ್ಯಾ ತ್ವನನ್ಯಯಾ ಶಕ್ಯಂ ಭಕ್ತ್ಯಾ ತ್ವನನ್ಯಯಾ ಶಕ್ಯಂ ಅಹಮೇವಂ ವಿಧೋರ್ಜುನ ಅಹಮೇವಂ ವಿಧೋರ್ಜುನ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಪ್ರವೇಷ್ಟುಂ ಚ ಪರಂತಪ ಪ್ರವೇಷ್ಟುಂ ಚ ಪರಂತಪ ಭಕ್ತ್ಯಾ ತ್ವನನ್ಯಯಾ ಶಕ್ಯಂ ಅಹಮೇವಂ ವಿದೋರ್ಜುನ ನಾತು ನಾತು ದ್ರಷ್ಟುಂ ಚ ತತ್ವೇವ ಪ್ರವೇಷ್ಟುಂ ಚ ಪರಂತಪ. ಕುಸುಮಾಜಿ, ಇಲ್ಲಿ ಹ ಜ್ಞಾತು ಮತ್ತೆ ತತ್ವೇನ, ಇದು ಎರಡೇ ಲೈನ್ ಇನ್ನೊಂದ್ಸತಿ ಹೇಳ್ಬಿಡಿ. ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಸರಿ ಆಯ್ತಾ? ಹಾ, ಹ ಪ್ರಿಯಾಂಕಾಜಿ, ಇದರ ಅರ್ಥ ಹೇಳ್ತೀರಾ? ಅಮ್ಮ ಹೇಳ್ತೀನಿ. ನನ್ನ ಪ್ರೀತಿಯ ಅರ್ಜುನ, ಅವಿಭಜಿತ ಭಕ್ತಿಯಿಂದ ಮಾತ್ರ ನನ್ನನ್ನು ಯಥಾರ್ಥವಾಗಿ ತಿಳಿದುಕೊಳ್ಳಲು ಮತ್ತು ಸಾಕ್ಷಾತ್ಕರಿಸಲು ಸಾಧ್ಯವು. ಈ ರೀತಿಯಲ್ಲಿ ಮಾತ್ರ ನೀನು ನನ್ನ ಬಗ್ಗೆಯ ರಹಸ್ಯಗಳನ್ನು ತಿಳಿಯಬಹುದು. ಇದರ ಪದಶಃ ಅರ್ಥ ಹೀಗಿದೆ: ಭಕ್ತ್ಯ ಭಕ್ತಿಯಿಂದ, ತು ಒಂಟಿಯಾಗಿ, ಅನನ್ಯಯ ಮಿಶ್ರಿತವಲ್ಲದ, ಶಕ್ಯ ಸಾಧ್ಯ, ಅಹಂ ನಾನು, ಏವಂ ಏವಂ ವಿಧಂ ಹೀಗೆ, ಅರ್ಜುನ ಅರ್ಜುನ ಜ್ಞಾತುಂ ತಿಳಿಯಲು, ದೃಷ್ಟುಂ ನೋಡಲು, ಚ ಮತ್ತು ತತ್ವೇನ ನಿಜವಾಗಿಯೂ, ಪ್ರವೇಷ್ಟುಂ ಅಂದರೆ ನನ್ನೊಂದಿಗೆ ಐಕ್ಯ, ಪ್ರವೇಶಿಸಲು, ಚ ಮತ್ತು ಪರಂತಪ ವೈರಿಗಳನ್ನು ಸುಡುವವನು. ಧನ್ಯವಾದಗಳಮ್ಮ. ಧನ್ಯವಾದಗಳು ಪ್ರಿಯಾಂಕಾಜಿ. ಹಾಗೇನೆ ಇದರ ನಿಮ್ಮ ಅನಿಸಿಕೆಯನ್ನು ಸಹ ಹಂಚ್ಕೊಂಡ್ಬಿಡಿ. ಹಾ ಅಮ್ಮ, ಒಂದು ಸಲ ಶ್ಲೋಕ ಹೇಳಮ್ಮ. ಖಂಡಿತ ಹೇಳಿ. ಭಕ್ತ್ಯಾ ತ್ವನನ್ಯಯಾ ಶಕ್ಯಂ ಅಹಮೇವಂ ವಿಧೋರ್ಜುನ ಅಹಮೇವಂ ವಿಧೋರ್ಜುನ. ಅಹಮೇವಂ ವಿಧೋರ್ಜುನ. ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಸರಿನಮ್ಮ? ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಿದ್ದಾರೆ, ನನ್ನನ್ನ ಯಾವುದೇ ಒಂದು ಯಾವುದೇ ರೀತಿಯ ಒಂದು ಅನುಮಾನ ಇಲ್ಲದೆ ನಿಸ್ವಾರ್ಥವಾಗಿ ಯಥಾರ್ಥವಾಗಿ
ಇಲ್ಲಿ ಹೇಳುವಂತ ಇಲ್ಲಿ ಎಲ್ಲ ಸತ್ಯಗಳನ್ನ ಹ್ಮ್ ಅನನ್ಯವಾಗಿ. ತಿಳಿದುಕೋ. ಅನನ್ಯವಾಗಿ ತಿಳಿದುಕೋ. ಆ, ಇಲ್ಲಿರೋ ಇಲ್ಲಿ ಹೇಳುವಂತ ಪ್ರತಿಯೊಂದು ಶ್ಲೋಕದಲ್ಲೂ ಹಾಗೇನೆ ಇಲ್ಲಿ ಈ ಶ್ಲೋಕದಲ್ಲೂ ಸಹ ಮ್, ಈ ಹೇಳೋದನ್ನ ಅರಿತುಕೋ. ಯಾವುದೇ ಒಂದು ಅಹಂಕಾರ, ಅದೇ ಯಾವುದೇ ಒಂದು ಇದ್ರಲ್ಲಿ ಇದು ಸತ್ಯನಾ ಅಲ್ವಾ ಅನ್ನೋ ಒಂದು ಅನುಮಾನ, ಆ, ಈ ರೀತಿ ಯಾವುದೇ ಒಂದು ನಿರ್ಭಯವಾಗಿ ಇಲ್ಲಿರುವಂತ ಒಂದು ಇಲ್ಲಿ ಎಲ್ಲ ಹೇಳುವಂತ ಅದು ಹೇಗಿದೆನೋ ಹಾಗೆ ಇಲ್ಲಿ ಹೇಗೆ ಹೇಳ್ತಾರೋ ಆ ಕ್ಷಣದಲ್ಲಿ ಅದು ಅಲ್ಲಿ ಏನು ಈ ನಮಗೆ ನನಗೆ ಈ ಶ್ಲೋಕದ ಮೂಲಕ ಶ್ರೀಕೃಷ್ಣ ತಿಳಿಸ್ತಾ ಇದ್ದಾರೋ ಇಲ್ಲಿ ಹೇಗಿದೆನೋ ಹಾಗೆ ಆ ಕ್ಷಣದಲ್ಲಿ ಪೂರ್ಣ ಅದ್ರ ಬಗ್ಗೆ ಆ ಅರಿವನ್ನ ತಗೋ. ಅರ್ಥಕೊಳ್ಳೋದು. ಆ, ಹಾಗೇನೆ ಯಾ- ಇಲ್ಲಿ ಯಾವ್ದ್ರ ಯಾವ್ದ್ರ ಮುಖಾಂತರ ಅಂತಾನು ಹೇಳಿದ್ದಾರೆ ನೋಡಿ. ಫಸ್ಟ್ ಲೈನ್ ಅಲ್ಲೇ ಹೇಳಿದ್ದಾರೆ. ಫಸ್ಟ್ ವರ್ಡ್ ಅಲ್ಲೇ ಇದೆ. ಅದೇ ಯಾವುದೇ ಒಂದು ಆ ಭೇದ ಮಾಡದೆ ಭಕ್ತಿಯಿಂದ ನೀನು ತಿಳ್ಕೊಳ್ಬೋದು. ಅದೇ ನಾನು ಬೇರೆ ನೀನು ಬೇರೆ, ಇದ್ರಲ್ಲಿ ಇರೋರು ಹೇಳ್ತಾ ಇರೋರು ಬೇರೆ, ಇಲ್ಲಿ ಕೇಳ್ತಾ ಇರೋರು ಬೇರೆ, ನಾನ್ ಬೇರೆ. ಬರೀ ಇಲ್ಲಿ ಇದೆ, ಅದು ನಾನ್ ಕೇಳ್ತಾ ಇದ್ದೀನಿ ಅಲ್ಲ, ಎಲ್ಲಾನು ಒಂದೇ. ಇದು ಹೇಗಿದೆನೋ ಹಾಗೆ ಅದನ್ನ ಅರ್ಥ ಮಾಡ್ಕೋ, ಅದನ್ನ ಅರಿವಿಗೆ ತಗೋ. ಹೀಗೆ ಇದನ್ನ ಸತತವಾಗಿ ಈ ಇಲ್ಲಿ ಇರುವಂತ ಎಲ್ಲ ಸತ್ಯಗಳನ್ನ ಕೇಳಿಸ್ಕೊತಾ ಅಲ್ಲಿ ಮೊದ್ಲಲ್ಲೇ ಹೇಳ್ತಿದ್ದಾರೆ, ನನ್ನ ಪ್ರೀತಿಯ ಅರ್ಜುನ ಅಂದ್ರೆ ಅಷ್ಟು ಆ ಇದನ್ನ ಕೇಳಿಸ್ಕೊಳ್ಳುವಂತವ್ರಿಗೆ ಹೇಳ್ತಾ ಇರೋದು ಕೃಷ್ಣ, ನನ್ನ ಪ್ರೀತಿಯ ಇದನ್ನ ಹೇಗಿದೇನೋ ಹಾಗೆ ಅದನ್ನ ಅರ್ಥ ಮಾಡ್ಕೋ, ಅದನ್ನ ಅದನ್ನ ಅರಿವಿಗೆ ತಗೋ. ಹಾಗೇನೆ ಅಲ್ಲಿ ಈಗ ನೀವ್ ಹೇಳ್ದಾಗೆ ಅಮ್ಮ, ಭಕ್ತಿಯಿಂದ ಅಂದ್ರೆ ಅದ್ರ ಮೇಲೆ ಒಂದು ಭಕ್ತಿ. ಓ, ಇದ್ರಲ್ಲಿ ಖಂಡಿತವಾಗ್ಲೂ ಇವ್ರು ಹೇಳೋದು ಸತ್ಯ ಇದೆ, ಇದ್ರಲ್ಲಿ ಏನೋ ಒಂದು ರಹಸ್ಯ ಇದೆ, ಇದನ್ನ ನನ್ನ ಅರಿವಿಗೆ ತಗೊಳ್ತೀನಿ. ಈ ಒಂದು ಈ ಒಂದು ಹೇಳೋದ್ರಲ್ಲೇ ಇಷ್ಟು ಆನಂದ ಇದೆ, ಇನ್ನ ಇವ್ರು ಹೇಳೋ ಹಾಗೆ ಈ ಇದ್ರಲ್ಲಿ ಇರುವಂತ ಒಂದು ರಹಸ್ಯ ಸಿಕ್ಕರೆ ಅದು ಯಾವಾಗ್ಲೂ ಆನಂದವಾಗಿರುತ್ತೆ. ಎಲ್ಲ ಸಮಯದಲ್ಲೂ ಬೇರೆ ಎಲ್ಲವನ್ನೂ ಆ ಎಲ್ಲ ಸಮಯದಲ್ಲೂ ಎಲ್ಲವನ್ನು ಪ್ರೇಮ ಭಾವದಿಂದ ಮತ್ತೆ ಎಲ್ಲವನ್ನು ನಿಸ್ವಾರ್ಥವಾಗಿ ಅದನ್ನ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳುವಂಥದ್ದೊಂದು ಜ್ಞಾನ, ಒಂದು ದಾರಿ, ಒಂದು ಒಂದು ಪೂರ್ತಿಯಾದ ಒಂದು ಆನಂದ, ಅದು ಒಂದು ರಹಸ್ಯ ಇದ್ರೊಳಗೆ ಇದೆ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾ ಇದ್ದಾರೆ, ಈ ಶ್ಲೋಕದ ಮೂಲಕ ಹೇಳ್ತಿದ್ದಾರೆ ಅಂತ ಅನಿಸ್ತಮ್ಮ. ಹಾಗೇನೆ ಇಲ್ಲಿ ಹೇಳಿ. ವ- ವೈರಿಗಳು ವೈರಿಗಳನ್ನ ಸುಡೋದು. ಈಗ ನನ್ನಲ್ಲಿರೋ ಒಂದು ಬೇಜಾರು, ಕೋಪ ಅಥವಾ ಸ್ವಾರ್ಥ, ಏನೋ ಒಂದು ಬೇಕು ಅನ್ನೋದು,
ಈ ರೀತಿ ಇರೋ ವೈರಿಗಳನ್ನ ಹೆಂಗೆ ಅವ್ರ ಜೊತೆಲಿದ್ದು ಗೆಲ್ಲೋದು, ಆ ನಂತರ ಅದನ್ನ ಹೇಗೆ ಅವುಗಳನ್ನು ಭಕ್ತಿ ಮೂಲಕ ಗೆಲ್ಲೋದು ಅನ್ನೋ ಒಂದು ರಹಸ್ಯ ಸಿಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಿದಾರೆ ಅನಸ್ತಮ್ಮ. ಪರಂತಪ ಅಂತ ಅರ್ಜುನನ್ನ ಸಂಬೋಧನೆ ಮಾಡಿದ್ದಾರೆ. ಪರಂತಪ ಅಂದ್ರೆ ವೈರಿಗಳನ್ನ ಸುಡುವವನು. ಅಂದ್ರೆ ನಾವು ಹೊರಗಡೆ ನೋಡಿದ್ರೆ ಭೌತಿಕವಾಗಿ ವೈರಿಗಳನ್ನ ಸುಡುವವನು. ಆಧ್ಯಾತ್ಮಿಕವಾಗಿ ನೋಡಿದಾಗ ನಮ್ಮಲ್ಲಿರುವ ಹರಿಷಡ್ವರ್ಗಗಳನ್ನು ನಾವು ಸುಟ್ಟು ಹಾಕ್ಬಿಡ್ಬೇಕು. ಆವಾಗ ನಾವು ಭಗವಂತನ ದರ್ಶನವನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಮುಂದೆ ಜ್ಞಾನವನ್ನು ಅದನ್ನು ಹೇಗೆ ಅನ್ನೋದು ಭಗವಂತನ ರಹಸ್ಯವನ್ನ ನಾವು ತಿಳ್ಕೊಂಡಾಗ ನಾನು ಯಾರು ಅಂತ ತಿಳ್ಕೊಳ್ತೀನಿ. ಆ ಹರಿಷಡ್ವರ್ಗಗಳಿದ್ದಾಗ ನಾನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ, ಅದಕ್ಕೋಸ್ಕರ ಪರಂತಪ ಅನ್ನೋ ಒಂದು ಸಂಬೋಧನೆಯನ್ನ ಮಾಡಿರೋದು ಅಂತ ನಾವು ಅರ್ಥೈಸ್ಕೊಳ್ಬಹುದು. ಹಾ ಅಮ್ಮ, ಹೌದು. ನೀವ್ ಧನ್ಯವಾದಗಳು ಹೇಳ ಹಾಗೆ ಅಜ್ಜಿ. ಅದೇ ಹೌದಮ್ಮ, ನೀವ್ ಹೇಳ ಹಾಗೆ ಅದೇ ಒಂದು ಭೌತಿಕವಾಗಿ ನಾವು ಅನ್ಕೊಳ್ಳುವಂತ ಒಂದು ವೈರಿಗಳು ಅನ್ಕೊಳ್ಳೋದು, ಆಮೇಲೆ ಇಲ್ಲಿ ಆಧ್ಯಾತ್ಮಿಕವಾಗಿ ವೈರಿಗಳು ಅನ್ಕೊಳ್ಳೋದು, ಹೀಗೆ ಯಾವುದೇ ಈ ಈ ರೀತಿ ಯಾವುದು ಬರೋದೇ ಇಲ್ಲ. ಯಾವಾಗ ಭಕ್ತಿಯಿಂದ ಎಲ್ಲವನ್ನ ನೋಡ್ತೀನೋ ಆವಾಗ ಒಂದು ಅದೇ ಹಾ ಎಲ್ಲವೂ ಆನಂದವಾಗಿ ಕಾಣಿಸುತ್ತೆ, ಎಲ್ಲವನ್ನು ಪ್ರೇಮದಿಂದ ಕಾಣಿಸುತ್ತೆ, ಎಲ್ಲವೂ ಒಂದೇ ಅನ್ಸುತ್ತೆ. ಸೊ ಈ ರೀತಿ ಇದಕ್ಕೆ ಮೂಲವಾಗಿರುವಂತ ಒಂದು ರಹಸ್ಯ ಸಿಗುತ್ತೆ ಅನ್ನೋದು ಅದೇ ಅಮ್ಮ. ಧನ್ಯವಾದಗಳು ಪ್ರಿಯಾಂಕಾಜಿ. ಕುಸುಮಾಜಿ. ಭಕ್ತಿಯಿಂದ ಪೂಜಿಸಿದ್ರೆ ನನ್ನನ್ನು ಅರ್ಥ ಮಾಡ್ಕೊಳ್ತೀಯ. ಅಜ್ಞಾನವನ್ನು ಹೋಗ್ಲಾಡ್ಸ್ಕೋಬೇಕು, ಅಜ್ಞಾನ ಹೋಗ್ಲಾಡ್ಸ್ಕೊಂಡು ಜ್ಞಾನ ಬರ್ಸ್ಕೋಬೇಕು. ಹಾಗೆ ಆತ್ಮ ನಾನೆಂಬುದು ಅಂತ ತಿಳ್ಕೊಂಡು ಇರ್ಬೇಕು ಅನ್ಕೊಂಡಿದ್ದೀನಿ. ಅಹಂಕಾರ ಎಲ್ಲ ಧನ್ಯವಾದಗಳು. ಹ್ಮ್. ಅಹಂಕಾರ ಕೋಪ ಅದೆಲ್ಲ ಬಿಟ್ಬಿಟ್ಟು ಖಂಡಿತ. ಇದಾಗಿರ್ಬೇಕು. ಹಾ ಅಷ್ಟೇ ಧನ್ಯವಾದಗಳು ಕುಸುಮಾಜಿ. ನಾವು ಏನೇ ಒಂದು ತಿಳ್ಕೊಳ್ಬೇಕು ಅಂತಂದ್ರೆ ಅದ್ರ ಮೇಲೆ ನಮ್ಗೆ ನಂಬಿಕೆ ಇರ್ಬೇಕು. ಆ ಆ, ಹೇಗೆ ಭಕ್ತಿ ಸಹ ಇರ್ಬೇಕು. ಇವಾಗ ಶ್ರದ್ಧೆ ಭಕ್ತಿ ಅನ್ನೋದು, ಇವಾಗ ಸ್ಕೂಲ್ಗೆ ಹೋಗ್ತೀವಿ, ಅವಾಗ ಶ್ರದ್ಧೆ ಭಕ್ತಿ ಇಲ್ಲ ಅಂತಂದ್ರೆ ನಾವು ಪಾಠ ಕಲಿಯಕ್ ಸಾಧ್ಯ ಇಲ್ಲ. ಹಾಗೆ ಭಗವಂತಂದು ತಿಳ್ಕೊಳ್ಬೇಕು ಅಂದ್ರೆ ಅದು ತುಂಬಾ ರಹಸ್ಯವಾದದ್ದು. ಅಲ್ಲಿ ಭಕ್ತಿಯಿಂದ ನಾವು ತಿಳ್ಕೊಳ್ಳೋದಕ್ಕೆ ಬಹಳ ಸುಲಭ. ಇದು ಸುಲಭ ಮಾರ್ಗ ಅನ್ನೋದು ಶ್ರೀಕೃಷ್ಣ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಯಾವಾಗ್ಲೂ ಭಕ್ತಿ ಮತ್ತೆ ಶ್ರದ್ಧೆ ಅವೆರಡು ಇದ್ರೆ ಮುಂದೆ ಹೇಗೆ ಹೋಗ್ಬೋದು ಅನ್ನೋದು ತಿಳಿಸ್ಕೊಡುತ್ತೆ. ಅವೆರಡು ಇದ್ದಾಗ ಈ ಅರಿಷಡ್ವರ್ಗಗಳನ್ನ ಮೀರಿ ದಾಟಿ ನಿಂತ್ಕೊಳ್ಬಹುದು. ಯಾವಾಗ್ಲೂ ಅನನ್ಯವಾಗಿ ಬೇರೆ ಇನ್ನೇನು ಚಿಂತೆ ಇಲ್ಲ. ನಾನು ಭಗವಂತನ ಪರಿಪೂರ್ಣವಾಗಿ ತಿಳ್ಕೊಳ್ಬೇಕು. ಆವಾಗ ಭಗವಂತನನ್ನ ತಿಳ್ಕೊಳ್ಬೇಕು ಅಂತಂದ್ರೆ ನನ್ನನ್ನ ನಾನು ತಿಳ್ಕೊಳ್ತೀನಿ ಯಥಾರ್ಥವಾಗಿ. ಅದು ಹೇಗೆ ಇದೆಯೋ ಹಾಗೆ, ಹೇಗೆಗೋ ಅಲ್ಲ, ಹೇಗಿದೆಯೋ ಹಾಗೇನೆ ತಿಳ್ಕೊಳ್ಬಹುದು. ಹೇಗೆ ಭಕ್ತಿ ಮಾರ್ಗದಲ್ಲಿ ನೀನು ಮುಂದುವರೆದ್ರೆ ಅಂತಂದ್ಬಿಟ್ಟು. ಭಗವಂತ ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಆದ್ರೆ ಭಗವಂತನ ಇರುವಿಕೆ ಎಲ್ಲರಿಗೂ ಸದಾ ಕಾಲವು ಅದರ ಭಗವಂತ ಇದಾನೆ ಅನ್ನೋದು ಮಾತ್ರ ಯಾರನ್ನೇ ಕೇಳಿ ಇಲ್ಲ ಅಂತ ಯಾರು ಅನ್ನಲ್ಲ. ಯಾವ ರೂಪದಲ್ಲಿ ಅಲ್ಲೇ ಹೇಳ್ಬೋದು. ಭಗವಂತ ಅಂದ್ರೆ ರೂಪ ಕೊಡಬಹುದು, ಕೆಲವರು ರೂಪ ಇಲ್ಲ ಅಂತ ಹೇಳ್ಬೋದು. ಆದ್ರೆ ಆ ಪರಾಶಕ್ತಿ ಅಂತೂ ಇದ್ದೇ ಇದೆ ಅನ್ನೋದು ಪ್ರತಿಯೊಬ್ಬರು ಸಹ ನಂಬುವಂತಹದ್ದೇ. ಅದು ನಮಗೆ ಅನುಭವಕ್ಕೆ ನಮ್ಮಲ್ಲಿ ಕಂಡು ಬರುತ್ತೆ. ಆದ್ರಿಂದ ಅದು ಪ್ರತಿಯೊಬ್ಬರು ಒಪ್ಕೊಳ್ತಾರೆ. ಹಾಗೆ ಈ ಮೇಲ್ಗಡೆ ಪ್ರಪಂಚದಲ್ಲಿ ಏನು ಎಲ್ಲ ಕಾಣಿಸ್ತಾ ಇದೆಯೋ ವ್ಯಕ್ತವಾಗಿರುವಂತಹ ಈ ಪ್ರಪಂಚ ನಾನನ್ನು ಸೇರಿ ಈ ಮೇಲೆ ಏನು ಕಾಣಿಸ್ತಾ ಇದೆಯೋ ಅದರ ಹಿಂದೆ ಒಂದು ಭಗವಂತನ ಒಂದು ಶಕ್ತಿ ಅಡಗಿದೆ. ಆ ರಹಸ್ಯವನ್ನ ತಿಳ್ಕೊಳ್ಬೇಕಾಗಿರೋದು ಈ ಮೂಲಕ. ಅವ್ಯಕ್ತವಾಗಿರುವಂತಹ ಶಕ್ತಿಯ ನೀನು ಅದನ್ನ ತಿಳ್ಕೊ. ಮೇಲ್ಗಡೆ ನೋಡಿ
ನಾನ್ ಬೇರೆ ನೀನ್ ಬೇರೆ, ಅದೊಂದು ಅದು ಬೇರೆ ಇದು ಬೇರೆ ಅಂತಂದ್ಬಿಟ್ಟು ತಿಳ್ಕೊಳ್ತೀಯ. ಆದ್ರೆ ನೀನು ಭಗವಂತನ ಸ್ವರೂಪವನ್ನ ತಿಳಿದುಕೊಂಡ್ರೆ ಎಲ್ಲ ಒಂದೇ ಅನ್ನೋದು ನಿನಗೆ ಅರ್ಥ ಆಗುತ್ತೆ ಅನ್ನೋದನ್ನ ಇಲ್ಲಿ ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ ಅನ್ನೋದು ನನ್ನ ಅನಿಸಿಕೆ. ನಾವು ಸವಿವರವಾಗಿ ಸರ್ ಮುಖೇನ ನಾವು ತಿಳ್ಕೊಳ್ಳೋಣ. ಸರ್, ಇದರ ಸಂಪೂರ್ಣ ವಿವರಣೆಯನ್ನ ತಾವು ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ಈಗ ನನ್ನನ್ನ ಯಥಾರ್ಥವಾಗಿ, ಯಥ ಅರ್ಥ, ಯಥ ಅಂದರೆ ಯಾವ ರೀತಿ ಇದೆ ಆ ರೀತಿ, ಅದು ಹೇಗಿದೆ ಹಾಗೆ ಆ ರೀತಿ ತಿಳ್ಕೊಳ್ಬೇಕು. ಅದನ್ನ ನಾನು ಸಾಕ್ಷಾತ್ಕಾರ, ಅದರ ಒಂದು ನನಗೆ ಅನುಭವ ಆಗಬೇಕು. ಯಾವುದರಿಂದ ಸಾಧ್ಯ ಈ ರೀತಿ ಒಂದು ತಿಳ್ಕೊಳ್ಳೋದು ಮತ್ತು ಸಾಕ್ಷಾತ್ಕಾರ? ನನ್ನ ಮೇಲೆ ಅವಿಭಜಿತ ಭಕ್ತಿಯಿಂದ. ಯಾರ ಮೇಲೆ? ಕೃಷ್ಣನ ಮೇಲೆ. ಈ ರೀತಿಯಿಂದ ಮಾತ್ರ ನನ್ನ ಬಗ್ಗೆ ರಹಸ್ಯ ತಿಳಿಬಹುದು ಅಂತ ಇಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ ಮೇಲ್ನೋಟಕ್ಕೆ, ಅಲ್ವಾ? ಈಗ ಹಾಗಾದ್ರೆ ಯಾರು ಕೃಷ್ಣ? ಅದನ್ನ ನಮಗೆ ಮೊದಲಿಂದ ಹೇಳ್ಕೊಂಡು ಬರ್ತಾ ಇದ್ದಾರೆ. ಕೃಷ್ಣ ಅಂದ್ರೆ ಯಾರು, ಕೃಷ್ಣನ ಬೇರೆ ಬೇರೆ ರೂಪಗಳೇನು, ಅದರಲ್ಲಿ ಯಾವುದು ಒಂದು ಶಾಶ್ವತವಾದ ರೂಪ, ಇದನ್ನೆಲ್ಲ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ತನಕ ವಿವರಣೆ ಕೊಟ್ಟಿದ್ದಾರೆ ಶ್ರೀಕೃಷ್ಣ. ಇವಾಗ ನಾವು ನೋಡ್ತಾ ಇರೋ ಅಧ್ಯಾಯದ ಹೆಸರೇನು? ವಿಶ್ವರೂಪ ದರ್ಶನ ಯೋಗ. ನಾವೆಲ್ಲರೂ ನೋಡಿದ್ದೀವಿ ಭಗವದ್ಗೀತೆ ಅಂತಂದ್ರೆ ಒಂದು ಎರಡು ಚಿತ್ರಗಳು ಯಾವಾಗಲೂ ಬಹಳ ಪಾಪ್ಯುಲರ್. ಒಂದು ಚಿತ್ರ ಶ್ರೀಕೃಷ್ಣ ರಥದಲ್ಲಿ ಕೂತ್ಕೊಂಡಿರುವಂಥದ್ದು, ಅರ್ಜುನ ಆತನ ಮುಂದೆ ತಲೆಬಾಗಿ ನಮಸ್ಕಾರ ಮಾಡ್ತಾ ಇರೋವಂಥದ್ದು, ಇದು ಒಂದು ಚಿತ್ರ ಇರುತ್ತೆ. ಇಲ್ಲ ಅಂತಂದ್ರೆ ಶ್ರೀಕೃಷ್ಣನ್ನ ಒಂದು ಸಾವಿರಾರು ತಲೆಗಳು, ನೂರಾರು ತಲೆಗಳು, ಒಂದು ಕೆಲವು ಸ್ಥಳಗಳಿಂದ ಬೆಂಕಿ ಬರುತ್ತೆ, ಕೆಲವು ಸ್ಥಳಗಳಿಂದ ಹಾವು ಬರ್ತಾ ಇರುತ್ತೆ, ಏನೋ ಒಂದು ದೊಡ್ಡ ಆಕಾರ, ಅದರಲ್ಲಿ ಎಲ್ಲ ಬೇರೆ ಬೇರೆ ರೀತಿಯ ವಸ್ತುಗಳು, ಇದೆಲ್ಲ ಇರೋದು ಇನ್ನೊಂದು ರೀತಿ ನಮಗೆ ಚಿತ್ರ ಕಾಣಿಸುತ್ತೆ. ಏನು ವಿಶ್ವರೂಪ ದರ್ಶನ ಅಂದ್ರೆ? ವಿಶ್ವ ಅಂದ್ರೆ ಏನು? ವಿಶ್ವ ಅಂತಂದ್ರೆ ಈಗ ನಿಮ್ಮ ನನ್ನ ಎಚ್ಚರಿಕೆಯ ಈ ಪ್ರಪಂಚದಲ್ಲಿ ನಿಮ್ಮ ನನ್ನ ಅನುಭವಕ್ಕೆ ಬರ್ತಾ ಇರೋ ಪ್ರತಿಯೊಂದು ವಸ್ತುನು ಎಲ್ಲವನ್ನು ಒಗ್ಗೂಡಿಸಿದಾಗ ಅದನ್ನ ವಿಶ್ವ ಅಂತ ಕರೆಯೋದು. ಈಗ ನಿಮ್ಮ ಕಣ್ಮುಂದಗಡೆ ಒಂದು ಕಂಪ್ಯೂಟರ್ ಕಾಣಿಸ್ತಾ ಇರ್ಬೋದು, ಮೊಬೈಲ್ ಕಾಣಿಸ್ತಾ ಇರ್ಬೋದು, ಒಂದು ಮನೆ ಕಾಣಿಸ್ತಾ ಇರ್ಬೋದು, ಚೇರ್ ಕಾಣಿಸ್ತಾ ಇರ್ಬೋದು, ಗಿಡ ಕಾಣಿಸ್ತಾ ಇರ್ಬೋದು, ಫೋಟೋ ಇರ್ಬೋದು, ಪಕ್ಕದಲ್ಲಿ ಬೇರೆ ಬೇರೆ ಜನರಿರಬಹುದು, ಮರ, ಗಿಡ, ಪ್ರಾಣಿ, ಪಕ್ಷಿ, ಗಾಳಿ, ಬೆಳಕು, ನಕ್ಷತ್ರ, ಗುಡ್ಡ, ಎಲ್ಲವೂ ಸೇರಿ ವಿಶ್ವ. ಯಾವುದು ನಿಮ್ಮ ನನ್ನ ಎಚ್ಚರಿಕೆಯ ಪ್ರಪಂಚದಲ್ಲಿ ನಮಗೆ ಗೋಚರವಾಗುತ್ತೆ ಅದು ವಿಶ್ವ. ಅದರ ರೂಪದ ದರ್ಶನ ಏನ್ ಹಂಗಂದ್ರೆ, ಕಾಣಿಸ್ತಾ ಇದೆಯಲ್ಲ, ಮರ ಮರವಾಗಿ ಕಾಣಿಸ್ತಾ ಇದೆ, ಗಿಡ ಗಿಡವಾಗಿ ಕಾಣಿಸ್ತಾ ಇದೆ, ಪಕ್ಷಿ ಪಕ್ಷಿಯ ಕಾಣಿಸ್ತಾ ಇದೆ, ಬೆಟ್ಟ ಬೆಟ್ಟವಾಗಿ ಕಾಣಿಸ್ತಾ ಇದೆ. ಅಲ್ಲೇನಿದೆ ಸ್ವಾಮಿ? ಹೌದು, ಅದು ಕಾಣಿಸ್ತಾ ಇದೆ. ಅದು ಒಂದು ರೀತಿನಲ್ಲಿ ಮೇಲ್ನೋಟದ ಹೊದಿಕೆ ಸ್ವಾಮಿ. ಈಗ ಹೇಗೆ ನೀವು ನಾನು ಒಂದು ಕಾರ್ ಅಂತ ಇರುತ್ತೆ ಅಂತ ಅನ್ಕೊಳ್ಳಿ. ಕಾರನ್ನ ನಾನು ಓಡಿಸ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ನೀವು ಮೇಲಿಂದ ನೋಡ್ತೀರಾ, ಓ ಯಾವ ಕಾರ್ ಇದು? ಇದು ಟಾಟಾ ಕಾರ್, ಇದು ಟೊಯೋಟಾ ಕಾರ್, ಹಾಂಡಾ ಕಾರ್, ಇದು ಹಳದಿ ಕಲರ್, ಕೆಂಪು ಕಲರ್, ನೀಲಿ ಕಲರ್, ಎಷ್ಟು ಚೆನ್ನಾಗಿದೆ, ಮುಟ್ಟಿದ್ರೆ ಎಷ್ಟು ಚೆನ್ನಾಗಿದೆ, ಕೂತ್ಕೊಂಡ್ರೆ ಎಷ್ಟು ಸಾಫ್ಟ್ ಆಗಿದೆ, ಎಷ್ಟು ಒಳ್ಳೆ ಮ್ಯೂಸಿಕ್ಕು. ಹೀಗೆ ನಾವೆಲ್ಲ ಆನಂದ ಪಡ್ತೀವಿ. ಹೋಗ್ತಾ ಇದ್ದೀವಿ ಅಂತ ಅನ್ಕೊಳ್ಳಿ, ಅಲ್ಲೆಲ್ಲ ನಿಂತೋಗ್ಬಿಡತ್ತೆ ಯಾವುದೋ ದಾರಿನಲ್ಲಿ. ಆವಾಗ ನಮಗೆ ಏನು ಅಂತ ಗೊತ್ತಿಲ್ಲ. ಆವಾಗ ನಾವು ಏನು ಮಾಡೋದು? ಕರಿತೀವಿ ಯಾರನ್ನ? ಮೆಕ್ಯಾನಿಕ್ನ. ನೋಡಿ ನಮ್ಮದು ಕಾರ್ ನಿಂತೋಗ್ಬಿಟ್ಟಿದೆ. ಹೌದಾ, ಬರ್ತೀನಿ ಸ್ವಾಮಿ. ಬರ್ತಾರೆ. ಅವರು ಬಂದು ನಿಮ್ಮದು ಇಗ್ನಿಷನ್ ತಿರುಗಿಸ್ತಾರೆ, ಕೀ ಅಂತ. ಅದು ತಿರುಗಲ್ಲ, ಆನ್ ಆಗಲ್ಲ. ಆವಾಗ ಅವ್ನು ಏನು ಮಾಡ್ತಾರೆ?
ಅಲ್ಲಿ ಏನೋ ಒಂದು ಬಾನೆಟ್ ಅಂತ ಇರುತ್ತೆ ಮುಂದಗಡೆ, ಅದನ್ನ ಓಪನ್ ಮಾಡ್ತಾರೆ. ಓಪನ್ ಮಾಡಿಬಿಟ್ಟು ಕೆಳಗಡೆಗೆ ನೋಡ್ತಾ ಇರ್ತಾರೆ. ನೀವು ಕುತೂಹಲದಿಂದ ಹೋಗಿ ನೋಡ್ತೀರಾ. ಅಲ್ಲಿ ಏನೇನೋ ಕಾಣುತ್ತೆ ನಿಮಗೆ. ಅಲ್ಲಿ ಏನೋ ಒಂದಷ್ಟು ಇಂಜಿನ್ ಅಂತ ಹೇಳ್ತಾರೆ ಅವರು, ಇದು ಪೆಟ್ರೋಲ್ ಟ್ಯಾಂಕ್ ಅಂತ ಹೇಳ್ತಾರೆ, ಇದು ಆಯಿಲ್ ಅಂತ ಹೇಳ್ತಾರೆ, ಇದು ನಿಮ್ಮದು ವಾಟರ್ ಅಂತ ಹೇಳ್ತಾರೆ. ಏನೇನೋ ಇರುತ್ತೆ ಒಳಗಡೆ. ಹೊರ ರೂಪದಲ್ಲಿ ಆ ಕಾರ್ ಅನ್ನೋದು ಕೇವಲ ಒಂದು ಕಲರು, ಒಂದು ನಿಮಗೆ ಒಳಗಡೆ ಕೂತ್ಕೊಳ್ಳೋಕ್ಕಿರುವಂಥ ಒಂದು ಲೆದರ್ರು, ಒಳ್ಳೆ ಮ್ಯೂಸಿಕ್ಕು, ಈ ರೀತಿ. ಸ್ವಲ್ಪ ಅದನ್ನು ಓಪನ್ ಮಾಡಿದ್ರೆ ಅದ್ರ ಒಳಗಡೆ ಏನೋ ಎಲ್ಲ ಕಾಣುತ್ತೆ ಅಲ್ವಾ. ಅದನ್ನು ನಾವು ಇಂಜಿನ್ ಅಂತ ಕರಿತೀವಿ, ಇನ್ನೇನೇನೋ ಹೆಸರಿರುತ್ತೆ. ಬೇರೆ 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 ಎಲ್ಲ ಪಾರ್ಟ್ಸ್ಗಳು ಸೇರಿಕೊಂಡು ಆ ಕಾರ್ ಅನ್ನೋದು ಕೆಲಸ ಮಾಡ್ತಾ ಇರುತ್ತೆ. ಹೀಗೆ ಪ್ರಪಂಚದಲ್ಲಿ ಹೊರನೋಟಕ್ಕೆ ಕೆಲವಷ್ಟು ಸಾಮಾನುಗಳು ಒಂಥರ ಇರುತ್ತೆ, ಒಳನೋಟಕ್ಕೆ ಸ್ವಲ್ಪ ನಾವು ಆಳವಾಗಿ ಹೋದಾಗ ಅದರದ್ದು ರೂಪ ಬದಲಾಗತ್ತೆ. ಈಗ ಈ ಕಾರನ್ನ ಕಥೆನಲ್ಲಿ ಕಾರ್ ಅಂದರೆ ಏನು ಅನ್ನೋ ಪ್ರಶ್ನೆ ನೀವು ನಾನು ಹಾಕ್ಕೊಂಡ್ರೆ ಹೊರನೋಟದ ಉತ್ತರ ಏನು ಬರುತ್ತೆ? ಕಾರಾ? ಅದೇನೋ ಒಂದು ಕಾಣಿಸ್ತಾ ಇದೆಯಲ್ಲ, ಹಿಂಗೇನೋ ಒಂದು ಆಕಾರ, ಏನೋ 4 ಚಕ್ರ ಇದೆಯಲ್ಲ, ಏನೋ ಕಲರ್ ಇದೆಯಲ್ಲ, ಕೂತ್ಕೊಳ್ಳೋಕೆ ಜಾಗ ಇದೆಯಲ್ಲ, ಅದು ಕಾರು ಅಂತ ಒಂದು ಉತ್ತರ ಬರುತ್ತೆ. ಈಗ ಆ ಕಾರ್ ಅನ್ನೋದು ಕೇವಲ ಅಷ್ಟೇನಾ? ಯಾವಾಗ ನಮಗೆ ಈ ರೀತಿ ಒಳಗಡೆ ಕಾರ್ನ ಪಾರ್ಟ್ಸ್ಗಳು ಏನಿರುತ್ತೆ ಎಲ್ಲ ನೋಡಿದ್ದಾಗ, ಇಲ್ಲ 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 ಇಲ್ಲ, ಅದು ಒಳಗಡೆ ಏನೋ ಒಂದು ಇಂಜಿನ್ ಅಂತ ಇದೆ, ಅದಿಲ್ಲ ಅಂದರೆ ಕೆಲಸ ಮಾಡಲ್ಲ. ಓ, ಬರೀ ಇಂಜಿನ್ ಇದ್ರೆ ಸಾಕಾ? ಇಲ್ಲ ಇಲ್ಲ ಇಲ್ಲ, ಆ ಪೆಟ್ರೋಲ್ ಟ್ಯಾಂಕ್ ಅಂತ ಇದೆ, ಅದಿಲ್ಲದ್ರೆ ಕೆಲಸ ಮಾಡಲ್ಲ, ಅಷ್ಟೇನಾ? ಆ ರೀತಿ ಒಂದೊಂದಾಗಿ ನಾವು ಪ್ರಶ್ನೆ ಮಾಡ್ತಾ ಇದ್ದಾಗ ಆ ಕಾರಿನ ಎಲ್ಲ ಭಾಗಗಳನ್ನು ಆ ಕಾರ್ ಅನ್ನೋದು ನಡಿಲಿಕ್ಕೆ ಬಹಳ ಮುಖ್ಯ ಅಂತ ಗೊತ್ತಾಗುತ್ತೆ. ಹಾಗಾದರೆ ಕೇವಲ ಕಾರಿನ ಎಲ್ಲ ಭಾಗಗಳು, ಕಾರ್ಗೆ ಇಂಜಿನ್ನು ಪೆಟ್ರೋಲು ಎಲ್ಲ ಇದ್ರೆ ನಡೆದು ಬಿಡುತ್ತಾ? ಇಲ್ಲ. ಇನ್ನೇನು ಬೇಕು ಕಾರ್ ಅನ್ನೋದಕ್ಕೆ? ಕಾರ್ ಅನ್ನೋದಕ್ಕೆ ಕಾರ್ ಹೋಗೋ ಜಾಗ ಬೇಕು. ಬರೀ ಕಾರ್ ಜಾಗ ಇದ್ರೆ ಸಾಕಾ? ಇಲ್ಲ ಸ್ವಾಮಿ, ಆ ಇಂಜಿನ್ ಕೆಲಸ ಮಾಡೋದಕ್ಕೆ ಅದೂ ನಿಮ್ಮ ಥರ ನಂತರ ಉಸಿರಾಟ ಆಡುತ್ತೆ, ಗೊತ್ತಾ ನಿಮಗೆ? ಹೇಗೆ ನೀವು ನಾನು ಉಸಿರು ತಗೋತೀವಿ, ಗಾಳಿನಲ್ಲಿ ಉಸಿರು ತಗೊಂಡು ಅದ್ರ ಮೂಲಕ ನಿಮಗೆ ನನಗೆ ಶಕ್ತಿ ಬರುತ್ತೆ. ಆ ಪೆಟ್ರೋಲ್ ಇರುತ್ತಲ್ಲ, ಆ ಪೆಟ್ರೋಲ್ ಉರಿಬೇಕು ಅಂತಂದ್ರೆ ಈ ಗಾಳಿ ತಗೋಬೇಕು. ಆ ಗಾಳಿ ಇಲ್ಲ ಅಂದರೆ ಆ ಕಾರ್ ಕೆಲಸ ಮಾಡಲ್ಲ. ನಿಮ್ಮ ಥರ ನಂತರ ಅದು ಉಸಿರಾಟ ಆಡುತ್ತೆ. ಆ ಉಸಿರಾಟ ಆಗಬೇಕು. ಓ, ಹಾಗಾದ್ರೆ ಆ ಉಸಿರಾಟ ಆಡಬೇಕು ಅಂತಂದ್ರೆ ಯಾವ ಬೇಕು? ಮರ ಬೇಕು, ಗಿಡ ಬೇಕು. ಮರ ಗಿಡಕ್ಕೆ ಶಕ್ತಿ ಎಲ್ಲಿಂದ ಬರುತ್ತೆ ಆ ಉಸಿರನ್ನ ಕಳಿಸ್ಲಿಕ್ಕೆ? ಬೆಳಕು ಬೇಕು. ಒಂದು ರೀತಿನಲ್ಲಿ ಕಾರ್ ಅನ್ನೋದೇನು, ಆ ಹೊರ ರೂಪದಲ್ಲಿ ಕಾಣಿಸೋದು ಮಾತ್ರ ಅಲ್ಲ ಕಾರು, ಆ ಒಳಗಡೆ ಇರೋ ಎಲ್ಲ ಪಾರ್ಟ್ಸು ಕಾರೇನೆ. ಆ ದಾರಿನೂ ಕಾರೇನೆ, ಆ ಗಾಳಿನೂ ಕಾರೇನೆ, ಆ ಮರನೂ ಕಾರೆ, ಆ ಸೂರ್ಯನ ಬೆಳಕು ಕಾರೆ. ಯಾಕೆ? ಅವೆಲ್ಲದೂ ಇದ್ದಾಗ ಮಾತ್ರ ಕಾರು. ಓ, ಅಷ್ಟು ಮಾತ್ರ ಇದ್ರೆ ಸಾಕಾ? ಅಯ್ಯೋ ಸ್ವಾಮಿ, ನೀವು ಡ್ರೈವರ್ ಇಲ್ಲ ಅಂದ್ರೆ ಕಾರ್ ಹೆಂಗೆ ನಡೆಯುತ್ತೆ ಸ್ವಾಮಿ? ನೀವು ಬಹಳ ಮುಖ್ಯ ಅಲ್ವಾ? ಕಾರ್ ತಾನೇ ತಾನೇ ನಡೆಯುತ್ತಾ? ಇಲ್ಲ, ಯಾರೋ ಒಬ್ರು ಕುತ್ಕೊಂಡು ಡ್ರೈವ್ ಮಾಡೋದನ್ನ ಮಾಡಿಸ್ಬೇಕಲ್ವಾ? ಡ್ರೈವರ್ಲೆಸ್ ಕಾರ್ ಅಂತ ಬರ್ತಾ ಇದೆ, ಆದರೆ ಅದಕ್ಕೂ ಯಾರೋ ಒಬ್ರು ಕುತ್ಕೊಂಡು ಈ ಥರ ಈ ಥರ ಅಂತೆಲ್ಲ ಪ್ರೋಗ್ರಾಮಿಂಗ್ ಮಾಡಬೇಕಲ್ಲ. ಒಂದು ರೀತಿ ಯಾವ ರೀತಿ ಚಲನೆ ಮಾಡಬೇಕು ಅಂತ ಹೇಳ್ಕೊಡ್ಬೇಕಲ್ವಾ? ಅಂದರೆ ಯಾವುದೋ ಒಂದು ಶಕ್ತಿ ಅದನ್ನ ನಡೆಸ್ಬೇಕಲ್ವಾ? ಹಾಗೇನೆ ಈ ಪ್ರಪಂಚ ಅನ್ನೋ ಅಂತ ಒಂದು ಕಾರು, ಯಾವುದು ನಿಮಗೆ ನನಗೆ ಕಣ್ಣಿಗೆ ಗೋಚರವಾಗುತ್ತೆ, ಅದು ಕಣ್ಣಿನ ಮಟ್ಟಕ್ಕೆ ನಾವು ನೋಡಿ ಬಿಟ್ಬಿಟ್ರೆ ನಮಗೆ ಅದರ ರಹಸ್ಯ ಗೊತ್ತಾಗಲ್ಲ. ಹೇಗೆ ಕಾರ್ ನಿಂತೋದಾಗ ಆ ಕಾರ್ ಬಾನೆಟ್ ಓಪನ್ ಮಾಡಿ ಒಳಗಡೆ ಬಗ್ ನೋಡಿದಾಗ ಅಯ್ಯೋ ಇಷ್ಟೆಲ್ಲ ಇದೆಯಾ ಅಂತ ಗೊತ್ತಾಗತ್ತಲ್ಲ, ಹಂಗೆ ಈ ಪ್ರಪಂಚ ಅನ್ನೋದು ಒಂದು ಅದ್ಭುತವಾಗಿರೋ ಯಂತ್ರ. ಈ ಅದ್ಭುತವಾಗಿರೋ ಯಂತ್ರ ನಡಿಬೇಕು ಅಂತಂದ್ರೆ ಒಂದಿಲ್ಲ ಅಂದ್ರೆ ಇನ್ನೊಂದು ನಡೀಲಿಕ್ಕಾಗಲ್ಲ. ಈಗ ಈ ಕಾರ್ನ ಉದಾಹರಣೆ ಮೂಲಕನೇ ನಾವು ಅರ್ಥ ಮಾಡ್ಕೊಂಡ್ವಿ. ಕಾರ್ ನಡಿಬೇಕು ಅಂತಂದ್ರೆ ಸೂರ್ಯನಿಂದ ಹಿಡ್ಕೊಂಡು, ಗಾಳಿಯಿಂದ ಹಿಡ್ಕೊಂಡು, ಮರದಿಂದ ಹಿಡ್ಕೊಂಡು, ಆ ರೋಡಿಂದ ಹಿಡ್ಕೊಂಡು, ನಿಮ್ಮಿಂದ ಎಲ್ಲಾನು ಇದ್ದಾಗ ಮಾತ್ರ ಕಾರ್ ಅನ್ನೋದು ನಡೆಯುತ್ತೆ. ಯಾವ್ದಾದ್ರು ಒಂದಿಲ್ಲ ಅಂದ್ರೆ ಕಾರ್ ಸಾಧ್ಯನೇ ಇಲ್ಲ ಅಲ್ವಾ? ಅದೇ ಥರ ಈ ವಿಶ್ವ, ಈ ವಿಶ್ವ ಹೊರರೂಪದಲ್ಲಿ ನೋಡಿದಾಗ ಮರ, ಗಿಡ, ಪ್ರಾಣಿ, ಪಕ್ಷಿ, ನೀವು, ನಾನು, ಅಣ್ಣ, ಅಮ್ಮ, ಅಪ್ಪ, ಈ ರೀತಿ ಎಲ್ಲ ಬೇರೆ 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 ಬೇರೆಯಾಗಿ ಕಾಣುತ್ತೆ. ಆದರೆ ನಿಜವಾಗ್ಲೂ ಸತ್ಯವಾಗ್ಲೂ ಬೇರೆ ಬೇರೆನಾ?
ಸ್ವಲ್ಪ ಆಳವಾಗಿ ಈ ಪ್ರಶ್ನೆನ ನಾವು ನೋಡ್ಬೇಕಾಗತ್ತೆ, ಬಾನೆಟ್ ಓಪನ್ ಮಾಡಿ ನೋಡ್ಬೇಕಾಗತ್ತೆ. ಏನು ಬಾನೆಟ್ ಓಪನ್ ಮಾಡೋದು ಅಂತಂದ್ರೆ, ಬಾನೆಟ್ ಓಪನ್ ಮಾಡೋದು ಅಂತಂದ್ರೆ, ಏನ್ ಸ್ವಾಮಿ ಈ ಪದಾರ್ಥವಾಗಿ ಕಾಣಿಸ್ತಾ ಇದೆಯಲ್ಲ, ಈ ಪದಾರ್ಥ ಯಾವ ರೀತಿ ಆಗಿದೆ ಸ್ವಾಮಿ ಅನ್ನೋ ಒಂದು ಪ್ರಶ್ನೆನ ನೀವು ನಾನು ಹಾಕ್ಕೊಂಡಾಗ ತಾನೇ ತಾನಾಗಿ ನಿಮಗೆ ನನಗೆ ಆ ಒಂದು ದಿಕ್ಕಿನಲ್ಲಿ ನೋಡಲಿಕ್ಕೆ ನಮ್ಮ ಮನಸ್ಸು ಸರಿಯಾಗತ್ತೆ, ತಯಾರಾಗತ್ತೆ. ಈಗ ಒಂದು ಉದಾಹರಣೆ ಮೂಲಕ, ಇನ್ನೊಂದು ಉದಾಹರಣೆ ಮೂಲಕ ನೋಡಬೇಕು ಅಂದರೆ, ಒಂದು ಬಲ್ಬ್ ಅಂತ ಉರಿತಾ ಇದೆ, ಸುಮ್ಮನೆ ಉರಿದು ಬಿಡುತ್ತಾ? ಇಲ್ಲ, ಆ ಫಿಲಮೆಂಟ್ ಬೇಕು, ಆ ಬಲ್ಬ್ದು ಹೊರಗಡೆ ಒಂದು ಗ್ಲಾಸ್ ಬೇಕು, ಎಲ್ಲ ಬೇಕು. ಆದರೆ ಮುಖ್ಯವಾಗಿ ಏನು ಬೇಕು? ಒಂದೇನೋ ಕಾಣಿಸ್ದೇ ಇರೋ ಒಂದು ಶಕ್ತಿ ಇದೆ. ಏನದು? ಎಲೆಕ್ಟ್ರಿಸಿಟಿ. ಆ ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ ಅಂತ ನಾವು ಹೇಳ್ತೇವೆ. ಅದಿಲ್ಲ ಅಂತಂದ್ರೆ ಆ ಬಲ್ಬ್ ಅನ್ನೋದು ನಡೆಯುತ್ತಾ? ಇಲ್ಲ. ಹಾಗೇನೆ ಆ ವಿದ್ಯುತ್ ಶಕ್ತಿ ಕಾಣುತ್ತಾ ನಮಗೆ? ಇಲ್ಲ. ಆದರೆ ಇಲ್ಲ ಅಂತ ಹೇಳಲಿಕ್ಕಾಗತ್ತಾ? ಇಲ್ಲ. ಏನೋ ಒಂದು ಅದೃಶ್ಯವಾಗಿದೆ, ಕಾಣಿಸ್ತಾ ಇಲ್ಲ. ಆದರೆ ಯಾವಾಗ ಅದು ಕಾಣಿಸುತ್ತೆ? ಈ ರೀತಿ ಬಲ್ಬ್ ಅನ್ನೋ ಒಂದು ಯಂತ್ರದ ಮೂಲಕ ಅದರದ್ದು ಚಲನೆ ನೋಡಿದಾಗ, ಹಾ, ಎಲೆಕ್ಟ್ರಿಸಿಟಿ ಇದೆ, ವಿದ್ಯುತ್ ಶಕ್ತಿ ಇದೆ ಅಂತ ಗೊತ್ತಾಗತ್ತೆ ಅಲ್ವಾ? ಹಾಗೇನೆ ಯಾವುದೋ ಒಂದು ಕಾಣಿಸ್ದೇ ಇರೋವಂಥದಕ್ಕೆ ಈ ಕಾಣಿಸೋದು ಒಂದು ರೀತಿ ಸಹಾಯ ಮಾಡುತ್ತೆ. ಯಾವ ರೀತಿ? ಆ ಕಾಣಿಸ್ದೇ ಇರೋದನ್ನ ಕಾಣಿಸೋದಕ್ಕೆ. ಈಗ ಇನ್ನೂ ಒಂದು ಉದಾಹರಣೆ ನೋಡೋಣ. ಎಲ್ಲ ವಸ್ತುಗಳು ಇಲ್ಲ ಅಂತ ಅನ್ಕೊಳ್ಳಿ. ಎಲ್ಲ ಬಟಾ ಬಯಲು ಅಂತ ಅನ್ಕೊಳ್ಳಿ. ಕೇವಲ ಒಂದು ಆಕಾಶ, ಒಂದು ಸ್ಪೇಸ್ ಮಾತ್ರ ಇದೆ ಅಂತ ಅನ್ಕೊಳ್ಳಿ. ಅದಿದೆ ಅಥವಾ ಇಲ್ಲ ಅಂತ ಹೆಂಗೆ ಹೇಳಲಿಕ್ಕಾಗತ್ತೆ? ಅದರಲ್ಲಿ ಏನೋ ಒಂದು ವಸ್ತು ಅಂತ ಕಾಣಿಸಿದಾಗ ಆ ವಸ್ತುವಿನ ಆಧಾರವಾಗಿಟ್ಕೊಂಡು, ಓ, ಈ ವಸ್ತು ಯಾವುದ್ರ ಮೇಲ್ಗಡೆ ನಿಂತಿದೆ ಅಂತ ಗೊತ್ತಾಗತ್ತಲ್ವಾ? ಅಂದ್ರೆ ಯಾವುದು ನಮಗೆ ದೃಶ್ಯವಾಗಿ ಕಾಣುತ್ತೆ, ಅದ್ರ ಮೂಲಕ ಅದೃಶ್ಯವನ್ನ ನಾವು ಗುರುತಿಸ್ಬೋದು. ಹೊತ್ತಾನೆ? ಆ ಅದೃಶ್ಯ ಮಾತ್ರ ಇದ್ರೆ ನಮ್ಗೆ ಹೆಂಗೆ ಗೊತ್ತಾಗತ್ತೆ ಸ್ವಾಮಿ ಅದಿದೆ ಅಂತ? ಅಥವಾ ಇನ್ನೂ ಒಂದು ಉದಾಹರಣೆ ನೋಡಿ. ಶಬ್ದನೇ ಇಲ್ಲ ಅಂತ ಅನ್ಕೊಳ್ಳಿ, ಬರೀ ನಿಶ್ಶಬ್ದ ಅಂತ ಅನ್ಕೊಳ್ಳಿ. ಆಗ ನಿಮಗೆ ನನಗೆ ನಿಶ್ಶಬ್ದದ ಅರಿವಾದ್ರೂ ಹೇಗುಂಟಾಗತ್ತೆ? ಯಾವುದೋ ಒಂದು ಶಬ್ದವಾಗಿ ಬಂದು ಹೋದಾಗ ಈ ಶಬ್ದ ಎಲ್ಲಿಂದ ಬರ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ, ಈ ಶಬ್ದದ ಒಂದು ಉಗಮ ಸ್ಥಾನ ಯಾವುದು, ಅದರ ಅಂತ್ಯಸ್ಥಾನ ಯಾವುದು ಅನ್ನೋ ಪ್ರಶ್ನೆನ ನೀವು ನಾನು ಮನಸ್ಸಿನಲ್ಲಿ ನೋಡ್ಲಿಕ್ಕೆ ಶುರು ಮಾಡಿದಾಗ, ಆಗ ಓ, ಇದರ ಉಗಮನೂ ಆ ಒಂದು ನಿಶ್ಶಬ್ದನೆ, ಇದರ ಅಂತ್ಯವೂ ನಿಶ್ಶಬ್ದನೆ ಅಂತ ಗೊತ್ತಾಗತ್ತೆ ಅಲ್ವಾ? ಹಾಗೇನೆ ಜೀವನದಲ್ಲಿ ಸ್ವಾಮಿ, ಎಲ್ಲ ಕಾಣಿಸ್ತಾ ಇರೋ ವಸ್ತುಗಳು, ಈ ಎಲ್ಲ ಕಾಣಿಸ್ತಾ ಇರೋ ದೃಶ್ಯವಾದ ವಸ್ತುಗಳು ನಿಮ್ಮ ನನ್ನ ಈ ಇಂದ್ರಿಯಗಳ ಅನುಭೂತಿಗೆ ಬರ್ತಾ ಇರೋ ವಸ್ತುಗಳು. ಮುಟ್ಲಿಕ್ಕಾಗತ್ತೆ, ನೋಡ್ಲಿಕ್ಕಾಗತ್ತೆ, ಅದರ ವಾಸನೆ ಸವಿಲಿಕ್ಕಾಗತ್ತೆ, ಅದರ ಶಬ್ದವನ್ನು ಕೇಳಲಿಕ್ಕಾಗತ್ತೆ, ಕೆಲವಷ್ಟನ್ನ ನಾವು ನಾಲಿಗೆಯಿಂದ ರುಚಿ ಪಡ್ಲಿಕ್ಕಾಗತ್ತೆ. ಈ ರೀತಿ ನಮ್ಮ 5 ಇಂದ್ರಿಯಗಳಿಗೆ ಗೋಚರವಾಗ್ತಾ ಇದೆಯಲ್ಲ, ಏನು ಗೋಚರವಾಗ್ತಾ ಇರೋವಂಥದ್ದು? ಏನು ಮಾವಿನ ಹಣ್ಣು ಅಂದ್ರೆ ನಿಜವಾಗ್ಲೂ? ಮಾವಿನ ಹಣ್ಣು ಅಂದರೆ ಸಿಪ್ಪೆ ಇರುತ್ತೆ, ಅದ್ರ ಒಳಗಡೆ ಒಂದು ಹಣ್ಣಿರುತ್ತೆ, ಅದ್ರ ಒಳಗಡೆ ವಾಟೆ ಇರುತ್ತೆ. ಹೌದು. ಏನು ಅದು ನಿಜವಾಗ್ಲೂ? ಏನು ನಿಮಗೆ ಗೋಚರವಾಗ್ತಾ ಇರೋದು? ಆ ಮಾವಿನ ಹಣ್ಣು ರುಚಿ ಥರ ಏನು ಗೋಚರವಾಗ್ತಾ ಇದೆ? ಯಾವುದು ರುಚಿಯಾಗಿ ಪರಿವರ್ತನೆ ಆಗಿದೆ? ಹೇಗೆ ಈ ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ ಅನ್ನೋದು ಬೆಳಕಾಗಿ ಪರಿವರ್ತನೆ ಆಯಿತು ತಾನೆ? ಹಾಗಾಗಿ ನಿಮಗೆ ನನಗೆ ಬೆಳಕು ಅನ್ನೋದು ಅನುಭವ ಆಗ್ತಾ ಇದೆ, ಬೆಳಕಿನ ಮೂಲಕ ವಿದ್ಯುತ್ ಶಕ್ತಿ ಗೊತ್ತಾಗ್ತಾ ಇದೆ ತಾನೆ? ಹಾಗೆ ಯಾವುದು ರುಚಿಯಾಗಿ ನಿಮ್ಮ ನನ್ನ ನಾಲಿಗೆಗೆ ಸವಿಯಾಗಿ ಬರ್ತಾ ಇರೋದು? ಯಾವುದು ಸುವಾಸನೆಯಾಗಿ ನಿಮ್ಮ ನನ್ನ ಮೂಗಿಗೆ ಬರ್ತಾ ಇರೋದು? ಯಾವುದು ಆ ಒಂದು ಶಬ್ದವಾಗಿ ನಿಮ್ಮ ನನ್ನ ಕಿವಿಗೆ ಕೇಳಿಸ್ತಾ ಇರೋದು? ಏನದು? ಆ ಒಂದು ಅವ್ಯಕ್ತವಾದ ಒಂದು ಅದ್ಭುತವಾದ, ಯಾವುದನ್ನು ನಾವು ಪರಮಾತ್ಮ ಅಂತ ಕರಿತೇವೆ, ಭಗವಂತ ಅಂತ ಕರಿತೇವೆ, ಆ ಶಕ್ತಿ ಹೀಗೆ
ಎಲ್ಲ ಬೇರೆ 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 ರೂಪದಲ್ಲಿ ವ್ಯಕ್ತವಾಗ್ತಾ ಇದೆ ಸ್ವಾಮಿ. ಆ ಅವ್ಯಕ್ತವಾದ ವಿದ್ಯುತ್ ಶಕ್ತಿ ಇಲ್ಲ ಅಂದರೆ ಹೇಗೆ ಈ ಬೆಳಕು ಅನ್ನೋ ವ್ಯಕ್ತವಾದ ಒಂದು ನಮಗೆ ಪರಿವರ್ತನೆ ಕಾಣಿಸಲ್ಲ, ಹಾಗೆಯೇ ಪರಮಾತ್ಮನ ಒಂದು ದೈವಿ ಶಕ್ತಿ ಅನ್ನೋ ಅವ್ಯಕ್ತವಾದ ಶಕ್ತಿ ಇಲ್ಲ ಅಂದರೆ ಆ ಒಂದು ರುಚಿಯಾದ ಮಾವಿನ ಹಣ್ಣು ಹ್ಯಾಕ್ ಸ್ವಾಮಿ ಸಿಕ್ಕತ್ತೆ ನಿಮಗೆ ನನಗೆ? ಅದರ ಒಂದು ಸುವಾಸನೆ ಹ್ಯಾಕ್ ಸ್ವಾಮಿ ಸಿಕ್ಕತ್ತೆ ನಿಮಗೆ ನನಗೆ? ಹೀಗೆ ಆ ಅದೃಶ್ಯವಾದ ಪರಮಾತ್ಮ ನಿಮಗೆ ನನಗೆ ಹತ್ತು ಹಲವಾರು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ರೂಪದಲ್ಲಿ ಕಾಣಿಸ್ತಾ ಇದ್ದಾನೆ ಸ್ವಾಮಿ. ಎಲ್ಲೆಡೆ ಆತನೆ. ನಿಮ್ಗೆಲ್ಲ ಒಂದು ಕತೆ ಗೊತ್ತಿರ್ಬೋದು. ಒಬ್ರು ಮಹಾಜ್ಞಾನಿ, ನನಗೆ ವಿಠ್ಠಲನ ದರ್ಶನ ಆಗತ್ತೆ ಅಂತ ಅನ್ಕೊಂಡಿದ್ರಂತೆ. ಆದರೆ ನನಗೆ ವಿಠ್ಠಲನ ದರ್ಶನ, ನಾನು ಇನ್ನೊಬ್ಬರು ಅನ್ನೋ ಆ ಒಂದು ಅಹಂಭಾವ ಇನ್ನೂ ನಾಶವಾಗಿಲ್ವಂತೆ ಅವರಲ್ಲಿ. ಆಗ ಆತನಿಗೆ ಜ್ಞಾನೋದಯ ಮಾಡಲಿಕ್ಕೆ ಅಂತ ಶಿವ ವಯೋವೃದ್ಧನ ರೂಪದಲ್ಲಿ ಬರ್ತಾರಂತೆ. ಒಂದು ದೇವಸ್ಥಾನಕ್ಕೆ ಹೋಗ್ತಾರಂತೆ ಈ ಜ್ಞಾನಿ. ಅಲ್ಲಿ ಆ ವೃದ್ಧ ಶಿವಲಿಂಗದ ಮೇಲೆ ಕಾಲಿಟ್ಕೊಂಡು ಮಲ್ಕೊಂಡಿರ್ತಾರಂತೆ. ಅದನ್ನು ನೋಡಿ ಈ ಜ್ಞಾನಿಗೆ ನಖಶಿಕಾಂತ ಕೋಪ ಬಂದ್ಬಿಡುತ್ತಂತೆ. ಏನು ನೀವು ಎಲ್ಲಿಟ್ಟಿದ್ದೀರ ಕಾಲು? ಎಲ್ಲಪ್ಪ ಇಟ್ಟಿದ್ದೀನಿ. ಶಿವಲಿಂಗದ ಮೇಲೆ ಇಟ್ಟಿದ್ದೀರಾ ನೀವು? ಹೌದಾ? ಅಯ್ಯಯ್ಯೋ, ನಾನು ಬಹಳ ಕುಸ್ತೋಗಿದ್ದೀನಿ ಅಪ್ಪ, ನನಗೆ ತ್ರಾಣನೇ ಇಲ್ಲ, ಕೈ ಎತ್ತಕ್ಕಾಗ್ತಾ ಇಲ್ಲ, ಕಾಲೆತ್ತಕ್ಕಾಗ್ತಾ ಇಲ್ಲ. ದಯವಿಟ್ಟು ಎಲ್ಲಿ ಶಿವ ಇಲ್ಲ ಅಲ್ಲಿ ಈ ಕಾಲನ್ನ ಎತ್ತಿಡ್ತೀಯಪ್ಪ ಅಂತ ಹೇಳ್ತಾರಂತೆ. ಏನೋ ಬೇಡ್ಕೋತಾ ಇದ್ದಾರೆ ಅಂತ ಹೇಳ್ಕೊಂಡು ಆತನ ಕಾಲ್ನೆತ್ತಿ ಪಕ್ಕಕ್ಕೆ ಇಡ್ತಾರಂತೆ. ಅಲ್ಲಿ ಶಿವಲಿಂಗ ಉತ್ಪತ್ತಿ ಆಗತ್ತಂತೆ. ಏನಿದು ಸೋಜಿಗ? ಅಲ್ಲಿಂದ ತೆಗೆದು ಪಕ್ಕಕ್ಕೆ ಇಡ್ತಾರಂತೆ, ಅಲ್ಲೂ ಶಿವಲಿಂಗ ಉತ್ಪತ್ತಿ ಅಂತೆ. ಹೀಗೆ ಎಲ್ಲಿ ಕಾಲಿಟ್ಟರು ಅಲ್ಲಿ ಶಿವಲಿಂಗ ಬರ್ತಾ ಇದೆಯಂತೆ. ಅದರ ಮುಖಾಂತರ ಆ ಜ್ಞಾನಿಯ ಅಹಂಭಾವ ನಾಶವಾಯಿತು ಅಂತ ಕತೆ. ಆ ಕತೆ ಏನಾದರೂ ಇರಲಿ, ಆ ಕತೆ ಮೂಲಕ ನಿಮಗೆ ನನಗೆ ಏನು ಅರಿವು ಉಂಟು ಮಾಡ್ಕೊಳ್ಬೋದು? ಆ ದೈವಿ ಶಕ್ತಿ ಇಲ್ಲದೆ ಇರೋ ಜಾಗ ಎಲ್ಲಿದೆ ಸ್ವಾಮಿ? ಆ ದೈವಿ ಶಕ್ತಿ ಇಲ್ಲದೆ ಇರೋ ಯಾವ ವಸ್ತು ಇದೆ ಸ್ವಾಮಿ? ಯಾರಲ್ಲಿ ಆತ ಇಲ್ಲ? ಯಾರಲ್ಲಿ ಮಾತ್ರ ಆತ ಇದ್ದಾನೆ? ನಮಗೆ ಸರಿಯಾದ ಒಂದು ವಸ್ತು ಅದರ ಮೂಲಕ ವಿದ್ಯುತ್ ಶಕ್ತಿ ಹರಿದಾಗ ಬೆಳಕು ಅನ್ನೋ ಪ್ರಕಾಶ ಕಾಣುತ್ತೆ. ಅದೇ ವಿದ್ಯುತ್ ಶಕ್ತಿಯನ್ನ ನೀವು ನಾನು ಮರದ ಮೂಲಕ ಅರಿಲಿಕ್ಕೆ ಬಿಟ್ರೆ ಅಲ್ಲಿ ಆ ಪರಿವರ್ತನೆ ಕಾಣಿಸ್ತಾ ಇಲ್ಲ. ಆದರೆ ವಿದ್ಯುತ್ ಶಕ್ತಿ ಇಲ್ಲ ಅಂತ ಅರ್ಥನಾ? ಅಲ್ಲ. ನಾವು ಸರಿಯಾದ ವಸ್ತುವಿನ ಮೂಲಕ ಆ ವಿದ್ಯುತ್ ಶಕ್ತಿಯ ಪರಿವರ್ತನೆಯನ್ನು ನೋಡ್ತಾ ಇಲ್ಲ ಅಂತ ಅರ್ಥ. ಹಾಗೆ ಪರಮಾತ್ಮ ಇಲ್ಲದ ಜಾಗ ಇಲ್ಲ. ಆದರೆ ಅದನ್ನು ಗುರುತಿಸೋ ಒಂದು ಜ್ಞಾನದ ದೃಷ್ಟಿಯನ್ನ ನೀವು ನಾನು ಬೆಳೆಸ್ಕೊಳ್ಬೇಕು. ಅದನ್ನು ಗುರುತಿಸೋ ಹೃದಯದ ಒಂದು ಮಿಡಿತವನ್ನು ನೀವು ನಾನು ಬೆಳೆಸ್ಕೊಳ್ಬೇಕು. ನಮಗೆ ಪ್ರಪಂಚದಲ್ಲಿ ಎಷ್ಟು ಭಾಷೆ ಬರುತ್ತೆ? ಕೆಲವರು ನನಗೆ ಕನ್ನಡ, ಇಂಗ್ಲಿಷ್, ತಮಿಳ್, ತೆಲುಗು, ಮಲಯಾಳಂ 5 ಬರುತ್ತೆ. ಹೌದು ಸ್ವಾಮಿ, ಇದೆಲ್ಲ ಕೇಳಿಸುವಂಥ ಭಾಷೆಗಳು. ಕೇಳಿಸದೇ ಇರೋವಂಥ ಒಂದು ಭಾಷೆನೂ ಇದೆ ಸ್ವಾಮಿ. ಅದ್ರ ಮೂಲಕ ಆ ಗಿಡದ ಜೊತೆ ಮಾತಾಡ್ಬೋದು, ಮರದ ಜೊತೆಗೆ ಮಾತಾಡ್ಬೋದು, ನಾಯಿ ಜೊತೆಗೆ ಮಾತಾಡ್ಬೋದು, ನಕ್ಷತ್ರ ಜೊತೆಗೆ ಮಾತಾಡ್ಬೋದು, ನೀರ್ ಜೊತೆಗೆ ಮಾತಾಡ್ಬೋದು, ಎಲ್ಲದ್ರ ಜೊತೆಗೂ ಮಾತಾಡ್ಬೋದು. ಆದರೆ ಈ ರೀತಿ ಮನುಷ್ಯನ ಶಬ್ದಗಳಲ್ಲ. ಆ ರೀತಿ ಭಾಷೆ ಯಾವ್ದು ಸ್ವಾಮಿ?
ಅದು ನಿಮ್ಮಲ್ಲಿ ಸಹಜವಾಗಿರೋ ಹೃದಯದ ಭಾಷೆ ಸ್ವಾಮಿ, ಒಂದು ಪ್ರೀತಿ ಅನ್ನೋ ಭಾಷೆ. ನೋಡಿ ದಯವಿಟ್ಟು, ಆ ಪ್ರೀತಿ ಅನ್ನೋ ಭಾಷೆ ಮೂಲಕ ನೀವೆಲ್ಲರನ್ನೂ ಆಕರ್ಷಣೆ ಮಾಡ್ತೀರಾ, ಎಲ್ಲದಕ್ಕೂ ನೀವು ಆಕರ್ಷಣೆ ಆಗ್ತೀರಾ. ಕೆಲವು ಕಡೆ ವ್ಯಕ್ತಪಡಿಸ್ತೀರಾ, ಕೆಲವು ಕಡೆ ವ್ಯಕ್ತಪಡಿಸಲ್ಲ. ಆ ತೀರ್ಮಾನ ತಗೋತಿರೋರು ಯಾರು? ಇದು ನಂದು, ಇದು ನಂದಲ್ಲ, ಇವ್ರು ನನ್ನ ಮಕ್ಕಳು, ಇವ್ರನ್ನ ಮಾತ್ರ ಪ್ರೀತಿ ಮಾಡ್ತೀನಿ, ಇವರು ನನ್ನ ಮಕ್ಕಳಲ್ಲ, ಇವ್ರನ್ನ ನಾನು ಪ್ರೀತಿ ಮಾಡಲ್ಲ. ಈ ತೀರ್ಮಾನ ತಗೋತಿರೋರು ಯಾರು? ಇಲ್ಲಿ ಮಾತ್ರ ಶಿವಲಿಂಗ, ಇದು ಮಾತ್ರ ಪೂಜೆಗೆ ಅರ್ಹ, ಇಲ್ಲಿ ಶಿವಲಿಂಗ ಇಲ್ಲ, ಇದು ಪೂಜೆಗೆ ಅರ್ಹ ಅಲ್ಲ. ಈ ತೀರ್ಮಾನ ತಗೋತಿರೋರು ಯಾರು? ನೀವು ನಾನು. ಯಾವಾಗ ಎಲ್ಲ ಕಡೆ ಶಿವಲಿಂಗ ನೋಡ್ತೇವೆ, ಯಾವಾಗ ಎಲ್ಲರಲ್ಲಿ ಪ್ರೀತಿಯನ್ನ ನಾವು ವ್ಯಕ್ತಪಡಿಸ್ತೇವೆ, ಯಾವಾಗ ಎಲ್ಲೆಡೆ ಶ್ರೀಕೃಷ್ಣನ್ನ ನಾವು ಕಾಣ್ತೇವೆ, ಆಗ ತಾನೇ ತಾನಾಗಿ ಆ ಒಂದು ವಿಶ್ವರೂಪ ದರ್ಶನ. ಯಾವುದೋ ಒಬ್ಬ ಚಿತ್ರಕಾರ ನಮಗೆ ತೋರಿಸಿಯಾನೆ, ಏನೋ ಶ್ರೀಕೃಷ್ಣನಿಗೆ ಸಾವಿರಾರು ತಲೆ ಇರುವಂಥದ್ದು. ಆ ವಿಶ್ವರೂಪ ದರ್ಶನ ಪ್ರತಿ ಕ್ಷಣ ಆಗ್ತಾ ಇದೆ ಸ್ವಾಮಿ, ಪ್ರತಿ ಕ್ಷಣ ವಿಶ್ವರೂಪ. ಆದರೆ ಅದನ್ನು ನೋಡೋ ಒಂದು ಹೃದಯದ ಕಣ್ಣನ್ನ ನೀವು ನಾನು ಬೆಳೆಸ್ಕೊಳ್ಬೇಕು. ಆ ವಿಶ್ವರೂಪವೇ ಎಲ್ಲ, ಆ ಭಗವಂತನೇ ಎಲ್ಲೆಡೆ, ಬೇರಿನ್ನೊಂದಿಲ್ಲ. ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲವೂ ಆ ದಿವ್ಯ ಚೇತನವೇ. ಈ ರಹಸ್ಯವನ್ನ ನೀವು ನಾನು ಹೃದಯದ ಕಣ್ಣಿನಿಂದ ನೋಡಬೇಕು. ಅದನ್ನು ನೋಡಲಿಕ್ಕೆ ಇಲ್ಲಿ ಶ್ರೀಕೃಷ್ಣ ನಿಮಗೆ ನನಗೆ ಆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಅವಿಭಜಿತ ಭಕ್ತಿಯಿಂದ, ನಾನು ಒಂದು ಶ್ರದ್ಧೆ ಭಕ್ತಿಯಿಂದ ನಾನು ಆ ಪ್ರೀತಿಯನ್ನು ಇನ್ನೊಬ್ಬರಿಗೆ ಹಂಚುತ್ತೇನೆ, ಆ ತೀರ್ಮಾನ ನಾನು ತಗೊಳ್ಬೇಕು. ಯಾವಾಗ ನಾನು ಆ ತೀರ್ಮಾನ ತಗೊಳ್ತೇನೆ, ಆಗ ನನಗೆ ಆ ಭಗವಂತ ಎಲ್ಲ ಕಡೆ ಇರೋದು ಕಾಣಿಸ್ಲಿಕ್ಕೆ ಶುರುವಾಗತ್ತೆ. ಆಗ್ಲಾ? ಹರಿ ಓಂ. ಧನ್ಯವಾದಗಳು ಸರ್, ಬಹಳ ಚೆನ್ನಾಗಿತ್ತು. ಹೇಗೆ ಒಂದು ಒಂದಕ್ಕೆ ಇನ್ನೊಂದು ಹೇಗೆ ಕನೆಕ್ಟ್ ಆಗಿದೆ, ಹಾಗಾಗಿ ಇಂಟರ್ ಡಿಪೆಂಡೆನ್ಸ್ ಹೇಗೆ ಈ ಆ, ವಿಶ್ವದಲ್ಲಿ ಇದೆ. ಆ, ಆವಾಗ ಅದನ್ನ ತಿಳ್ಕೊಂಡಾಗ ಎಲ್ಲವೂ ಒಂದೇ. ನಾವು ಹೇಗೆ ಭೇದ ಮಾಡ್ತೀವಿ ಅಜ್ಞಾನದಲ್ಲಿ ಇದ್ದುಕೊಂಡು, ಆದ್ರೆ ನಿಜವಾಗ್ಲೂ ಒಳಗೆ ಹೋಗಿ ನೋಡಿದಾಗ, ವಿಶ್ವರೂಪ ದರ್ಶನ ಮಾಡಿದಾಗ ಎಲ್ಲವೂ ಒಂದೇ ಅನ್ನೋದನ್ನ ಬಹಳ ಚೆನ್ನಾಗಿ ಸುಂದರವಾಗಿ ವಿವರಿಸಿದ್ದೀರಾ. ಬಹಳ ಧನ್ಯವಾದಗಳು ಸರ್. ಧನ್ಯವಾದ ಅಮ್ಮ. ಯಾರಲ್ಲಿ ಏನಾದರೂ ಪ್ರಶ್ನೆ ಅಥವಾ ಬೇರೆ ಏನಾದರೂ ಹೇಳಬೇಕು ಅಂತ ಅನಿಸ್ತಾ ಇದೆಯಾ? ಚೆನ್ನಾಗಿತ್ತು ಸರ್, ಚೆನ್ನಾಗಿ ಅರ್ಥ ಆಯ್ತು. ಆಗಲಿ ಅಮ್ಮ. ಹಾಗಾದ್ರೆ ನಿಲ್ಸೋಣ ಅಮ್ಮ. ಹರಿ ಓಂ.